ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಮಾರ್ಕ್ ಒನ್ ಅಲಾಟ್ಮೆಂಟ್ ಆಫ್ 2024 ಸಿ ಇ ಟಿದು ಡಿಸ್ಕಸ್ ಮಾಡೋಣ. ಯಾವ ಕ್ಯಾಟಗರಿಗೆ? ಜನರಲ್ ಮೆರಿಟ್ ಕ್ಯಾಟಗರಿಗೆ. ಐ ಹ್ಯಾವ್ ಕನ್ಸಿಡರ್ಡ್ 4 ಬ್ರಾಂಚಸ್: ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎ&ಎಮ್ ಎಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ನನ್ನ ಅನಿಸಿಕೆ ಪ್ರಕಾರ ನಿಮಗೆ ತುಂಬಾ ಏನು ಶಾಕ್ ಆಗಿಲ್ಲ. ಮಾರ್ಕ್ ಒನ್ ಅಲಾಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಹಿಂದಿನ ಪ್ರೀವಿಯಸ್ ಇಯರ್ಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಸೇಮ್ ಕಟ್ ಆಫ್ ಇದೆ. ಇನ್ನು ಕೆಲವು ಬ್ರಾಂಚಸ್ಗೆ ಕೆಲವು ಕಾಲೇಜಲ್ಲಿ ಕಟ್ ಆಫ್ ಡ್ರಾಪ್ ಸಹ ಆಗಿದೆ. ಬಟ್ ಕೆಲವು ವರ್ಷಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಅವ್ರು ಅನ್ಕೊಳ್ತಿದ್ದೆ ಒಂದು ಕಟ್ ಆಫ್ ತುಂಬಾ ಇನ್ಕ್ರೀಸ್ ಆಗ್ತಿತ್ತು. ನಾನು ಕೆಲವು ಕಾಲೇಜಲ್ಲಿ ಚೆಕ್ ಮಾಡಿದಾಗ ಕಟ್ ಆಫ್ ಆಲ್ಮೋಸ್ಟ್ ಸೇಮ್ ಇದೆ, ಇಲ್ಲ ಕೆಲವು ಕಾಲೇಜಲ್ಲಿ ಕಟ್ ಆಫ್ ಡ್ರಾಪ್ ಆಗಿದೆ. ಯಾಕೆಂದ್ರೆ ಕೆಲವು ಬ್ರಾಂಚಸ್, ಐ ಟಿ ರಿಲೇಟೆಡ್ ಬ್ರಾಂಚಸ್ ಎಲ್ಲ ಮರ್ಜ್ ಆಗಿದೆ. ಇಂಟೇಕು 600, 900, 1,500, 2,500ವರೆಗೂ ಇಂಟೇಕ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 120 180, 180 240 ಈ ತರ ಇನ್ಕ್ರೀಸ್ ಇನ್ ಇಂಟೇಕ್ ಹೋಗಿದ್ದಾರೆ. ಎ&ಎಮ್ ಎಲ್ 60 ಇದ್ರೆ 120, 120 ಇರೋದು 180 ಈ ತರ ಇನ್ಕ್ರೀಸ್ ಮಾಡ್ಕೊಂಡಿರೋದ್ರಿಂದ ಕಟ್ ಆಫ್ ಆಲ್ಮೋಸ್ಟ್ ಸೇಮ್ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾರ್ಕ್ ಒನ್ ಅಲಾಟ್ಮೆಂಟ್ ಅಲ್ಲಿ ಬಂದಿರೋ ಸೀಟೇ ನಿಮಗೆ ಮಾರ್ಕ್ ಟು ಅಲಾಟ್ಮೆಂಟ್ ಅಲ್ಲಿ ಬರುತ್ತೆ ಅಂತ ಏನಿಲ್ಲ. ನೀವು ಚೇಂಜ್ ಮಾಡಿರ್ಬೋದು, ಮಾಡದೇ ಇರ್ಬೋದು ನಿಮ್ಮ ಪ್ರಯಾರಿಟಿ ಆರ್ಡರ್. ಬಟ್ ಬೇರೆ ಕ್ಯಾಂಡಿಡೇಟ್ಸು ಅವರ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸೇಮ್ ಸಿಗ್ಬೋದು, ಸೇಮ್ ಸಿಗದೆ ಇರೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ರಿಯಲ್ ಅಲಾಟ್ಮೆಂಟ್ ಅಂದ್ರೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬರೋವರೆಗೂ ನೀವು ಪೇಷನ್ಸ್ ಇಂದ ಕಾಯ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ಜನ, ಒಂದು 70% ನನ್ನ ಪ್ರಕಾರ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋತಾರೆ. ಹೈಯರ್ ಆರ್ಡರ್ದು ಲೋಯರ್ಗೆ, ಲೋಯರ್ದು ಹೈಯರ್ಗೆ ಹಾಕೋತಾರೆ. ಈ ವಿಡಿಯೋ ನಿಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಯಾವುದೋ ಒಂದು ರ್ಯಾಂಕಿಗೆ ಫಾರ್ ಎಕ್ಸಾಂಪಲ್ 3,211 UVC ಸಿಕ್ಕಿರುತ್ತೆ. ನಿಮ್ದು 3,000 ಇರುತ್ತೆ, ನಿಮ್ಗೆ UVC ಇಂಟ್ರೆಸ್ಟ್ ಇರುತ್ತೆ, ಬಟ್ UVC ಕರೆಕ್ಟ್ ಆಗಿರೋ ಆರ್ಡರ್ ಹಾಕೊಂಡಿರಲ್ಲ ನೀವು. ಹಾಗಾಗಿ ನಿಮ್ಗೆ ಸಿಕ್ಕಿರೋ ಸಾಧ್ಯತೆ ಇರೋದಿಲ್ಲ. ಈಗ ನಿಮ್ಗೆ ಇಷ್ಟ ಇದ್ರೆ UVC ಹೈಯರ್ ಆರ್ಡರ್ ಹಾಕೋಬಹುದು, ಯಾಕೆಂದ್ರೆ ನಿಮ್ಗೆ ಅನ್ಸುತ್ತೆ ಈ ಸರಿ ನಿಮ್ಗೆ ಸಿಗುವ ಸಾಧ್ಯತೆ ಇದೆ ಅಂತ. ಸೊ ಹಾಗಾಗಿ ನಾನು ಜನರಲ್ ಮೆರಿಟ್ಗೆ ಮಾಡಿದ್ರು ಬೇರೆ ಕ್ಯಾಟಗರಿಗೆ ಇದಕ್ಕಿಂತ ಕಡಿಮೆ ಇರುತ್ತೆ. ಪ್ರಯಾರಿಟಿ ಆರ್ಡರ್ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಇಷ್ಟ ಇರುತ್ತೆ, ನಿಮಗಿಂತ ಕಡಿಮೆ ರ್ಯಾಂಕ್ ಬಂದಿರೋ ಆ ಸ್ಟೂಡೆಂಟ್ಗೂ ಸೀಟ್ ಸಿಕ್ಕಿದೆ ಅಂದ್ರೆ ನೀವು ಆ ಕಾಲೇಜ್ನ ಸ್ವಲ್ಪ ಹೈಯರ್ ಆರ್ಡರ್ಗೆ ಹಾಕೊಳ್ಳೋದು ವಾಸಿ. ಆಮೇಲೆ ಈ ಪ್ರಯಾರಿಟಿ ಆರ್ಡರ್ ಅನ್ನೋದು ಯಾವಾಗಲೂ ಒಂದೇ ಸೇಮ್ ಇರೋದಿಲ್ಲ. ಈಗ ಮಾರ್ಕ್ ಒನ್ ಅಲಾಟ್ಮೆಂಟ್ಗೆ ಈ ತರ ಇದೆ, ಮಾರ್ಕ್ ಟು ಬೇರೆ ತರ ಇರುತ್ತೆ, ಫಸ್ಟ್ ರೌಂಡ್ ಅಲ್ಲಿ ಬೇರೆ ತರ ಇರುತ್ತೆ. ಲಾಸ್ಟ್ ಇಯರ್ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಅದು ಬೇರೆ ತರ ಇತ್ತು. RV ಆದ ತಕ್ಷಣ BMS ಬರ್ತಾ ಇತ್ತು. ಈಗ ನೋಡಿ, RV ಆದ್ಮೇಲೆ ರಾಮಯ್ಯ, PS, BMS ಬಂದಿದೆ. ಹಾಗಾಗಿ BMS ಚೆನ್ನಾಗಿಲ್ಲ ಅಂತ ಏನು ಇಲ್ಲ, BMS ಅಲ್ಲಿ ಇಂಟೆಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, IS ಎಲ್ಲ ಮರ್ಜ್ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲಿ ನೋಡಿ, IS ನಾಟ್ ಅಪ್ಲಿಕಬಲ್ ಮರ್ಜ್ ಆಗಿರೋದ್ರಿಂದ ಜಾಸ್ತಿ ಸೀಟ್ಸ್ ಆಗಿರೋದ್ರಿಂದ ಜಾಸ್ತಿ ಕ್ಯಾಂಡಿಡೇಟ್ ಹೋಗ್ತಾರೆ. ಹಾಗಾಗಿ ರ್ಯಾಂಕ್ ಸ್ವಲ್ಪ ಡ್ರಾಪ್ ಆಗುತ್ತೆ, ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಅದೇ ಯಾವ್ದಾದ್ರು ಒಂದು ಕಾಲೇಜ್ ಬರೀ 60 ಅಂತ ಇಟ್ಕೊಂಡಿದ್ರೆ ಈ ಎಲ್ಲ ಕಾಲೇಜ್ಗಳಿಗಿಂತ ಕಟ್ ಆಫ್ ಜಾಸ್ತಿ ಇರ್ತಿತ್ತು. ಸೊ ಹಾಗಾಗಿ ಆ ಕ್ವಾಲಿಟಿ ನೋಡಿ ಎಕ್ಸಾಕ್ಟ್ ಆಗಿ ಕಟ್ ಆಫ್ ಆರ್ಡರೇ ಮೇಂಟೈನ್ ಮಾಡಬೇಕು ಅಂತಿಲ್ಲ. ಒಂದು ರೇಂಜ್ಗೆ ಓಕೆ, ಇಲ್ಲ ನಿಮ್ಗೆ ಏನು ಗೊತ್ತಾಗಲ್ಲ ಅಂದ್ರೆ ಕಟ್ ಆಫ್ ಆರ್ಡರ್ ಮೇಂಟೈನ್ ಮಾಡ್ಕೊಳ್ಳೋದು ವಾಸಿ. ಫಸ್ಟ್ ಸ್ಟಾರ್ಟ್ ಮಾಡೋಣ. RV ಮಾತ್ರ ಯಾವಾಗಲೂ ಟಾಪ್ ಅಲ್ಲಿ ಉಳ್ಕೊಂಡಿರುತ್ತೆ. ಸೊ E005 RV. ಕಂಪ್ಯೂಟರ್ ಸೈನ್ಸ್ 268 ನಿಂತಿತ್ತು. ನಿಮ್ಗೆ ನೆನಪಿದ್ರೆ ಲಾಸ್ಟ್ ಇಯರ್ ಎಲ್ಲ 360, 350ಕ್ಕೆ ನಿಂತಿತ್ತು. ಈ ವರ್ಷ 268. ಸೊ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದ್ರೆ 350, 400 ಸಹ ರೀಚ್ ಆದ್ರೆ ಆಗಬಹುದು. IS 470 ನಿಂತಿದೆ ಮಾರ್ಕ್ ಒನ್ ಅಲ್ಲಿ. A&M ಇಲ್ಲ ಇಲ್ಲಿ. ECE 746. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1113 ಆಲ್ರೆಡಿ ಮಾರ್ಕ್ ಒನ್ ಅಲ್ಲೇ ಕಟ್ ಆಫ್ ಇರೋದು. IS 2,000 ಇದೆ, A&M 2,600, ECE 3,182. ನೆಕ್ಸ್ಟ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ 1,205. ಇದು ನೋಡಿ, 1,113ಕ್ಕೂ 1,200ಕ್ಕೂ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಎಕ್ಸಾಕ್ಟ್ ಆಗಿ ಮೇಲೆ ಕೆಳಗಡೆ ನೋಡಕ್ ಹೋಗ್ಬಿಡಿ ನಂಬರ್ಸ್. ಬಟ್ 268ಗೂ 1,113ಕ್ಕೂ ಡಿಫ್ರೆನ್ಸ್ ಇದೆ. 1,113, 1,205 ಆಲ್ಮೋಸ್ಟ್ ಸೇಮ್ ಇದೆ. ಹಾಗಾಗಿ ನೀವು ನಿಮ್ಮನೆ ಹತ್ರ ಬಂತು ಮತ್ತಿಕೆರೆಯಲ್ಲಿದ್ರೆ ರಾಮಯ್ಯ ಹೋಗೋದೇ ವಾಸಿ. ಇಲ್ಲ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ಇದ್ರೆ ಇದು ಥರ್ಡ್ ಪ್ರಯಾರಿಟಿ ಇದ್ರು ನೀವು ಸೆಕೆಂಡ್ ಪ್ರಯಾರಿಟಿ ಕೊಟ್ಕೊಳ್ಳೋದು ವಾಸಿ. ಸೊ ಆ ತರ ನಿಮ್ಮ ಕ್ರೈಟೀರಿಯಾನು ನೋಡ್ಕೊಳ್ಳಿ. PS ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ 3,045ಕ್ಕೆ ನಿಂತಿದೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಆಲ್ರೆಡಿ 1,948 ರೀಚ್ ಆಗಿದೆ. A&M 2,628, ಎಲೆಕ್ಟ್ರಾನಿಕ್ಸ್ 3,443. SJCE ಕೋಡ್ ನೋಡ್ಕೊಳ್ಳಿ, E021. 2,475 ಕಂಪ್ಯೂಟರ್ ಸೈನ್ಸ್, 5,288 ಎಲೆಕ್ಟ್ರಾನಿಕ್ಸ್. UVCE ಇಟ್ ಇಸ್ ಎ ಪಬ್ಲಿಕ್ ಯೂನಿವರ್ಸಿಟಿ. 3,211 ಕಂಪ್ಯೂಟರ್ ಸೈನ್ಸ್, 4,000 IS, 3,900 A&M, 6,000 ಎಲೆಕ್ಟ್ರಾನಿಕ್ಸ್. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೋಡ್ E007. 3,600 ಕಂಪ್ಯೂಟರ್ ಸೈನ್ಸ್, ಆಲ್ಮೋಸ್ಟ್ 5,000 IS, 4,500 A&M, 7,793 ಎಲೆಕ್ಟ್ರಾನಿಕ್ಸ್.
PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 4,000 CS, 6,000 ಎಲೆಕ್ಟ್ರಾನಿಕ್ಸ್. BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 4,800 CS, 7,000 IS, 5,600 A&ML, 9,700 ECE. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು 6,000 CS, 8,800 IS, 11,000 ECE. RV ಯೂನಿವರ್ಸಿಟಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇರೋದು 6,681 ಇದೆ ಕಂಪ್ಯೂಟರ್ ಸೈನ್ಸು. JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೊದಲೇ SJC ಅಂತ ನೋಡಿದ್ರಲ್ಲ ಅದೇ ಕಾಲೇಜು 6,800 ಕಂಪ್ಯೂಟರ್ ಸೈನ್ಸು, 3,800 IS. ಇಲ್ಲಿ ನೋಡಿದ್ರೆ ನಿಮ್ಗೆ ಸ್ವಲ್ಪ ವಿಚಿತ್ರ ಅನಿಸಬಹುದು. 5,994 ಎಲೆಕ್ಟ್ರಾನಿಕ್ಸ್. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ RVITM 7,000 CS, 10,000 IS, 10,000 ಎಲೆಕ್ಟ್ರಾನಿಕ್ಸ್. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 7,800 CS, 18,000 ಎಲೆಕ್ಟ್ರಾನಿಕ್ಸ್. BMS IT 7,979 ಕಂಪ್ಯೂಟರ್ ಸೈನ್ಸು, 10,000 A&ML, 11,000 ಎಲೆಕ್ಟ್ರಾನಿಕ್ಸ್. ನಿಟ್ಟೆ ಮೀನಾಕ್ಷಿ 8,600 CS, IS 11,000, A&ML 10,000, 13,000 ECE. BNM IT 10,000 CS, 11,000 IS, 13,000 A&ML, 16,000 ಎಲೆಕ್ಟ್ರಾನಿಕ್ಸ್. ಗವರ್ಮೆಂಟ್ SKSJT ಇಲ್ಲಿ 60 ಮಾತ್ರ ಇಂಟೆಕ್ ಇದೆ, ಹಾಗಾಗಿ 10,000 ಕಟ್ ಆಫ್ ಇದೆ. ಇಲ್ಲೂ ಏನಾದರೂ 240, 280, 1,000, 2,000 ಇದ್ರೆ ಇದ್ರ ಕಟ್ ಆಫ್ ಸಹ ಇನ್ನೂ ಕೆಳಗಡೆ ಇರ್ತಿತ್ತು, ಇನ್ನೂ ಕಡಿಮೆ ಆಗ್ತಿತ್ತು. ಇಲ್ಲಿ 60 ಮಾತ್ರ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇಂಟೆಕ್ ಇರೋದು 60, ಹಾಗಾಗಿ 10,248 ಇದೆ ಕಂಪ್ಯೂಟರ್ ಸೈನ್ಸು, 23,000 ಎಲೆಕ್ಟ್ರಾನಿಕ್ಸ್ ಇದೆ. ನೆಕ್ಸ್ಟು RNS IT RNS IT 11,000 ಕಂಪ್ಯೂಟರ್ ಸೈನ್ಸು. ಇಲ್ಲಿ IS ಈ ಸರಿ ಮರ್ಜ್ ಆಯಿತು, ಇಲ್ಲ. ಮತ್ತೆ A&ML ಇಲ್ಲ, CS ಇನ್ A&ML ಇದೆ, ಬರೀ A&ML ಅಂತ ಇಲ್ಲ. 16,950 ಎಲೆಕ್ಟ್ರಾನಿಕ್ಸ್ ಇದೆ. ಸರ್ MVIT 11,000 CS, 14,000 IS, 11,000 A&ML, 17,000 ಎಲೆಕ್ಟ್ರಾನಿಕ್ಸ್. SDM ಧಾರವಾಡ 11,000 CS, 15,000 IS, 16,000 A&ML, 18,000 ಎಲೆಕ್ಟ್ರಾನಿಕ್ಸ್. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕೋಡ್ E241 11,000 ಕಂಪ್ಯೂಟರ್ ಸೈನ್ಸ್, 11,000 ಎಲೆಕ್ಟ್ರಾನಿಕ್ಸ್. ನ್ಯೂ ಹರೈಸಾನ್ 12,000 ಕಂಪ್ಯೂಟರ್ ಸೈನ್ಸ್, 14,000 A&ML, 18,000 ಎಲೆಕ್ಟ್ರಾನಿಕ್ಸ್. ಇಲ್ಲೂ IS ಮರ್ಜ್ ಆಗಿದೆ. CMR IT 12,000 CS, 17,000 IS, 18,000 A&ML, 23,000 ECE. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ 12,000 CS, 16,000 IS, 15,000 A&ML, 15,000 ಎಲೆಕ್ಟ್ರಾನಿಕ್ಸ್. JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಬೆಂಗಳೂರು 13,000 CS, 16,000 IS, 21,000 ಎಲೆಕ್ಟ್ರಾನಿಕ್ಸ್. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋಡ್ ನೋಡ್ಕೊಳ್ಳಿ E060 13,000 CS, 16,000 IS, 16,000 A&ML, 21,000 ಎಲೆಕ್ಟ್ರಾನಿಕ್ಸ್. ವಿದ್ಯಾವರ್ಧಕ ಮೈಸೂರು 15,000 CS, 19,000 IS, 22,000 ಎಲೆಕ್ಟ್ರಾನಿಕ್ಸ್. ರೇವಾ ಯೂನಿವರ್ಸಿಟಿ 15,000 CS, 21,000 IS, 26,000 ಎಲೆಕ್ಟ್ರಾನಿಕ್ಸ್. ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ 16,000 CS, 20,000 IS, 18,000 A&ML, 23,000 ECE. KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿ 16,000 CS, 27,000 ಎಲೆಕ್ಟ್ರಾನಿಕ್ಸ್. ಬಸವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಾಗಲ್ಕೋಟ್ 17,000 CS, 28,000 ಎಲೆಕ್ಟ್ರಾನಿಕ್ಸ್. ಸೇಂಟ್ ಜೋಸೆಫ್ಸ್ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು 18,000 CS, 19,000 A&ML, 34,000 ECE. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 18,000 CS, 24,000 IS, 21,000 A&ML, 27,000 ಎಲೆಕ್ಟ್ರಾನಿಕ್ಸ್. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 18,500 CS, 26,000 IS, 34,000 ಎಲೆಕ್ಟ್ರಾನಿಕ್ಸ್. UBDT ದಾವಣಗೆರೆ 18,000 CS, 31,000 ECE. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ ಬೆಂಗಳೂರು ಮೈಸೂರು ರೋಡು 19,000 CS, 22,000 IS, 21,000 A&ML, 28,866 ಎಲೆಕ್ಟ್ರಾನಿಕ್ಸ್. GSSS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವಿಮೆನ್ 19,000 CS, 23,000 IS, 34,000 ಎಲೆಕ್ಟ್ರಾನಿಕ್ಸ್. MVJ CS 19,000 ಇತ್ತು, 19,000 IS, 23,000 A&ML, 19,000 ECE, 31,000. ಏಡೆಡ್ ಕಾಲೇಜು ಮಂಡ್ಯ PES 20,000 CS, 26,000 IS, 32,000 ECE. ಗ್ಯಾಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 23,000 CS, 27,000 IS, 25,000 A&ML, 32,000 ಎಲೆಕ್ಟ್ರಾನಿಕ್ಸ್. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒನ್ಸ್ ಅಗೇನ್ ಏಡೆಡ್ ಕಾಲೇಜ್ 23,000 CS, 34,000 IS, 34,000 ECE.
ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆ 26,000 CS, 40,000 IS, 30,000 ANML, 34,000 EC. ಕೆಎಲ್ಇ ಯೂನಿವರ್ಸಿಟಿ ಬೆಲ್ಗಾಂ 33,000 CS, 23,766 EC. ಈ ವಿಡಿಯೋದಲ್ಲಿ ನನ್ನ ಕೈಲಿ ಕವರ್ ಮಾಡಲಿಕ್ಕೆ ಆಗಿದ್ದು ಇಷ್ಟೇ. ಐ ಹ್ಯಾವ್ ಕವರ್ಡ್ ಅಪ್ ಟು 40,000 ಬಿಕಾಸ್ ಆಫ್ ಮೈ ಟೈಮ್ ಕನ್ಸ್ಟ್ರೆಂಟ್. ಎಲ್ಲ ಕಾಲೇಜು ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ರ್ಯಾಂಕ್ 1 ಇಂದ 40,000 ವರೆಗೂ ಕವರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ನು ಉಳಿದ ಕಾಲೇಜಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಆರ್ಡರು ಇದೇ ರೀತಿ ಇದೆಯಾ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕಾದ್ ನೋಡ್ಕೊಳ್ಳಿ. ಒಂದಷ್ಟು ಹುಡುಗರಿಗೆ ಸೀಟ್ ಅಲಾಟ್ ಆಗಿರೋದಿಲ್ಲ ಅಂದ್ರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಇನ್ನೊಂದಷ್ಟು ಕಾಲೇಜು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಇಷ್ಟಪಟ್ಟಿರೋ ಕಾಲೇಜ್ಗಿಂತ ಲೋ ಆರ್ಡರ್ ಸಿಕ್ಕಿದೆ, ಸೊ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೊಳ್ಳಿ. ಈ ತರ ಸ್ವಲ್ಪ ಲಾಜಿಕಲ್ ಆಗಿ ಥಿಂಕ್ ಮಾಡಿ, ಬಿಕಾಸ್ ಯು ಆರ್ ಫ್ಯೂಚರ್ ಇಂಜಿನಿಯರ್ಸ್. ಸೊ ಪ್ರಿಪೇರ್ ಯುವರ್ ಓನ್ ಪ್ರಯಾರಿಟಿ ಆರ್ಡರ್. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. ಹಾಗಾಗಿ ನೀವು ನಿಮ್ಮ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಪ್ರಯಾರಿಟಿ ಆರ್ಡರ್, ನಿಮಗೆ ಇಷ್ಟ ಆಗುವಂಥ ಪ್ರಯಾರಿಟಿ ಆರ್ಡರ್. ನಿಮಗೆ ಇಷ್ಟ ಆಗೋದು ನನಗಿಷ್ಟ ಆಗದೆ ಇರ್ಬೋದು, ನನಗಿಷ್ಟ ಆಗೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಸೊ ನಿಮ್ಗೆ ಇಷ್ಟ ಆಗಿರುವಂಥ ಪ್ರಯಾರಿಟಿ ಆರ್ಡರ್ ಅರೇಂಜ್ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ನೂ ಚಾನ್ಸ್ ಇದೆ ನಿಮಗೆ. ಮಾರ್ಕ್ 2ಗೂ ನೀವು ರೀಅರೇಂಜ್ ಮಾಡ್ಕೋಬಹುದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ರೌಂಡ್ 1ಗಿಂತ ಮೊದಲು, ಲಾಸ್ಟ್ ಡೇಟ್ಗಿಂತ ಮೊದಲು ನೀವು ಚೇಂಜ್ ಮಾಡ್ತಾ ಇರಬಹುದು, ಇನ್ಕ್ಲೂಡು ಡಿಲೀಟ್ ಮಾಡ್ತಾ ಇರ್ಬೋದು. ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ಹೇಳಿದಾಗೆ ಯು ಹ್ಯಾವ್ ಸಫಿಷಿಯಂಟ್ ಟೈಮ್. ಡಿಸ್ಕಸ್, ನೀವೇ ಸ್ವಲ್ಪ ಯೋಚನೆ ಮಾಡಿ, ಬೇರೆಯವ್ರ ಜೊತೆಲೂ ಡಿಸ್ಕಸ್ ಮಾಡಿ, ಪ್ರಿಪೇರ್ ಎ ಗುಡ್ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.